ಸೊ ಗೈಸ್ ಫಸ್ಟು ನನಗೆ ಒಂದು ಎಲ್ಲರೂ ಬಂದುಬಿಟ್ಟು ಕ್ಲಿಯರ್ ಮಾಡಿ ಅಂದರೆ ಲೈಕ್ ಕಮೆಂಟ್ ಮಾಡಿ ಯಾರ್ದೆಲ್ಲ ಬಂದುಬಿಟ್ಟು ಚಾನಲಲ್ಲಿ ಲೈಕ್ ನಾನು ಎಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ ನಿಮಗೆ. ಸೊ ಯಾರ್ದೆಲ್ಲ ಬಂದುಬಿಟ್ಟು ವ್ಯೂಸು ಡೌನು ಆ್ಯಂಡ್ ನಿಮ್ಮದು CTR ಆಗಲಿ ಇಲ್ಲ ಅವರೇಜ್ ವ್ಯೂ ಡ್ಯೂರೇಷನ್ ಆಗಲಿ ಇದೆಲ್ಲ ಬಂದುಬಿಟ್ಟು ಯಾರ್ದು ಆ್ಯರೋ ಮಾರ್ಕ್ ಡೌನ್ ಇದೆ ಓಕೆನಾ. ಆ್ಯಂಡ್ ಇನ್ನೂ ಕೆಲವೊಬ್ರದ್ದು ಬಂದುಬಿಟ್ಟು ಯಾರ್ದು ಲೈಕ್ ನಾನು ಇಲ್ಲಿ ಹಾಕಿದ್ದೀನಿ ಸ್ಕ್ರೀನ್ಶಾಟು ಯಾರ್ದು ಬಂದುಬಿಟ್ಟು ಅಪ್ ಇದೆ ಲೈಕ್ ವಿಡಿಯೋ ಅಪ್ಲೋಡ್ ಮಾಡಿದ್ದು ಅವ್ರದ್ದು ವ್ಯೂಸ್ ಏನಿದೆ ಅದೂ ಅವ್ರದ್ದು ಫುಲ್ ಗ್ರೀನ್ ಮಾರ್ಕಲ್ಲಿದೆ ಆ್ಯಂಡ್ ಅವರೇಜ್ ವ್ಯೂ ಡ್ಯೂರೇಷನ್ ಬಂದುಬಿಟ್ಟು ಗ್ರೀನ್ ಮಾರ್ಕಲ್ಲಿದೆ ಆ್ಯಂಡ್ ಕೆಳಗಡೆ ಇನ್ನೊಂದೇನಿರುತ್ತೆ CTR ಸಮಥಿಂಗ್ ಏನಿರುತ್ತಲ್ಲ ಅದೂ ಕೂಡ ಗ್ರೀನ್. ಸೊ ಯಾರಿಗೆ ಬಂದುಬಿಟ್ಟು ಈ ಥರ ಡೌನಲ್ಲಿದೆ ಆ್ಯಂಡ್ ಅಪ್ಪಲ್ಲಿದೆ ಅವರು ಬಂದುಬಿಟ್ಟು ನಂಗೆ ಕಮೆಂಟ್ ಮಾಡಿ ಫಸ್ಟ್ ಬಂದುಬಿಟ್ಟು ತಿಳಿಸ್ಬಿಡಿ ಓಕೆನಾ. ಸೊ ಆ್ಯಂಡ್ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರ ಅವರು ಬಂದುಬಿಟ್ಟು ನಾರ್ಮಲಾಗಿ ಬಂದುಬಿಟ್ಟು 3 ತಪ್ಪನ್ನ ಮಾಡ್ತಾ ಇರ್ತೀರ ಓಕೆನಾ. ಸೊ ನಾನು ಹಿಂಗೆ ಏನು ಹೇಳಿದ್ನಲ್ಲ ನಿಮಗೆ ಇದು ಅಪ್ ಯಾರ್ದಿರುತ್ತೆ ಡೌನ್ ಯಾರ್ದಿರುತ್ತೆ ಅಂತ. ಸೊ ಆಲ್ಮೋಸ್ಟ್ ಬಂದುಬಿಟ್ಟು ಡೌನ್ ಯಾರ್ದಿರುತ್ತೆ ಸೊ ಡೌನ್ ಯಾರ್ದೆಲ್ಲ ಹೋಗ್ತಿರುತ್ತೆ ಲೈಕ್ 10 20 30 ಇಲ್ಲ 100 ವ್ಯೂಸ್ ಒಳಗೆ ಯಾರ್ದೆಲ್ಲ ಬರ್ತಾ ಇರುತ್ತೆ. ಸೊ ಡೆಫಿನೆಟ್ಲಿ ಅವ್ರು ಬಂದುಬಿಟ್ಟು ಈ 3 ತಪ್ಪು ಮಾಡ್ತಾ ಇರ್ತಾರೆ ಓಕೆನಾ. ನಾನು ಈಗ ಮುಂದಕ್ಕೆ ಹೇಳ್ತೀನಲ್ಲ ಆ 3 ತಪ್ಪು ಯಾವ್ಯಾವುದಂತ. ಸೊ ಆ 3 ತಪ್ಪು ನೀವು ಮಾಡ್ತಾ ಇರ್ತೀರಾ ಆ ರೀಸನ್ಗೋಸ್ಕರ ನಿಮ್ದು ಏನಾಗ್ತಾ ಇರುತ್ತೆ ಆ್ಯರೋ ಮಾರ್ಕ್ ಏನಿರುತ್ತೆ ಅಪ್ ಹೋಗ್ತಾ ಇರಲ್ಲ ಡೌನೇ ಬರ್ತಾ ಇರುತ್ತೆ ಓಕೆನಾ. ನೀವು ಎಷ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಅದೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನಿಮಗೆ. ಆ್ಯರೋ ಮಾರ್ಕ್ ಬಂದುಬಿಟ್ಟು ಅಪ್ ಆಗ್ತಾ ಇರಲ್ಲ ಡೌನೇ ಇರುತ್ತೆ. ಸೊ ಏನು ರೀಸನ್ಗೆ ನೀವು ಏನು ತಪ್ಪು ಮಾಡ್ತಾ ಇರ್ತೀರಾ ಆ್ಯಂಡ್ ನೀವು ಈ ತಪ್ಪೇನಾದರೂ ನೀವು ಮಾಡ್ತಾ ಇದ್ದರೆ ನಿಮಗೆ ಮುಂದಕ್ಕೆ ಹೋಗಿ ನಿಮ್ಮ ಚಾನಲ್ ಗ್ರೋ ಏನು ನಿಮ್ಮ ಜೀವನ ಇಡೀ ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ರೂ ನಿಮ್ಮದು ಚಾನಲ್ ಗ್ರೋ ಆಗಲ್ಲ ಓಕೆನಾ. ಹಾಗೆ ನಿಮಗೆ ವ್ಯೂಸ್ ಡೌನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಆ್ಯರೋ ಮಾರ್ಕ್ ಡೌನೇ ಇರುತ್ತೆ ಅಪ್ ಆಗ್ತಾ ಇರಲ್ಲ ಓಕೆನಾ. ಸೊ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಏನಕ್ಕೆ ಈ ಥರ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನೀವು ಏನು ತಪ್ಪು ಮಾಡ್ತಾ ಇರ್ತೀರಾ. ಆ್ಯಂಡ್ 90% ನೀವು ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರ ಅವ್ರಿಗೆ ಗೊತ್ತಿರಲ್ಲ. ಸೊ ಅವ್ರು ಈ ತಪ್ಪನ್ನ ಮಾಡ್ತಾ ಇರ್ತಾರೆ ಓಕೆನಾ. ಆ್ಯಂಡ್ ನಾನು ಇನ್ನೊಂದು ಹೇಳಿದ್ನಲ್ಲ ಪ್ರೋ ಲೆವೆಲಲ್ಲಿ ಎಲ್ಲರದು ಸ್ವಲ್ಪ ಜನದ್ದು ಗ್ರೀನ್ ಮಾರ್ಕ್ ಮೇಲೆ ಇರುತ್ತಂತೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಆ ತಪ್ಪು ಮಾಡ್ತಾ ಇರಲ್ಲ ಓಕೆನಾ. ಸೊ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಏನು ತಪ್ಪು ಮಾಡ್ತಾ ಇರ್ತೀರಾ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಆಗಲೇ ನಿಮಗೆ ಗೊತ್ತಾಗೋದು ಓಕೆನಾ ಗೈಸ್. ಸೊ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೇನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಗೈಸ್. ಸೊ ಬನ್ನಿ ಗೈಸ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಮೊದಲನೇ ತಪ್ಪು ಬಗ್ಗೆ ನಾವು ಮಾತಾಡೋದಾದರೆ ಸೊ ರ್ಯಾಂಡಮ್ ವೀಡಿಯೋ ಹಾಕೋದು. ಸೊ ರ್ಯಾಂಡಮ್ ವೀಡಿಯೋ ಹಾಕೋದಂದರೆ ಏನು. ಸೊ ತುಂಬ ಜನ ಬಂದುಬಿಟ್ಟು ಅವ್ರ ಮೈಂಡಿಂದನೇ ವೀಡಿಯೋ ಯೋಚನೆ ಮಾಡಿ ಹಾಕೋದು. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾನು ಈ ಥರ ಕೆಲಸ ಮಾಡ್ತಿದ್ದೆ. ನಮ್ಮ ಮೈಂಡಿಂದ ನಾವು ವೀಡಿಯೋ ಮಾಡಿ ಹಾಕೋದಂದರೆ ಏನು. ಸೊ ನಾವು ಓನಾಗಿ ನಮ್ಮ ಆಡಿಯನ್ಸ್ ಏನಿರ್ತಾರಲ್ಲ ಸೊ ಅವ್ರದ್ದು ಬಂದುಬಿಟ್ಟು ಪ್ರಾಬ್ಲಮ್ ಕ್ಲಿಯರ್ ಮಾಡದೇ ಇರೋದು ಅವ್ರಿಗೆ ಇಷ್ಟ ಆಗದಿರೋಂಗೆ ನಾವು ವೀಡಿಯೋಸ್ನ ಹಾಕೋದು. ನಮ್ಮ ಮೈಂಡಿಂದ ನಾವೇ ಯೋಚನೆ ಮಾಡಿ ಹಾಕೋದು. ನಮ್ಮ ಮೈಂಡಿಂದ ನಾವೇ ವೀಡಿಯೋಸ್ಗಳನ್ನ ಯೋಚನೆ ಮಾಡಿ ಹಾಕೋದಂದರೆ ಹಿಂಗೆ ಲೈಕ್ ಬೇರೆಯವರು ಯಾವುದಾದ್ರೂ ಒಂದು ವೀಡಿಯೋ ಹಾಕ್ತಾರೆ. ಸೊ ಅದನ್ನು ನಾವೇನು ಮಾಡ್ತೀವಿ ಅದನ್ನೇ ಆ ವೀಡಿಯೋನ ನೋಡಿಬಿಟ್ಟು ಕಲಿತ್ಬಿಟ್ಟು ಅದೇ ಥರ ವೀಡಿಯೋನ ಹಾಕೋದು ಓಕೆನಾ. ಸೊ ಅದು ಆಡಿಯನ್ಸ್ಗೆ ಇಷ್ಟ ಇರುತ್ತಾ ಆಡಿಯನ್ಸ್ ಡಿಮ್ಯಾಂಡ್ ಇರುತ್ತಾ ಇದನ್ನೆಲ್ಲ ನಾವು ಯಾವುದನ್ನು ನೋಡಲ್ಲ ಓಕೆನಾ. ನಮಗೆ ಇಷ್ಟ ಆಯಿತು ನಮಗೆ ಓಕೆ ಈ ವಿಡಿಯೋದಲ್ಲಿ ನಾವು ವೀಡಿಯೋ ಮಾಡೋಣ ಅಂದ್ಬಿಟ್ಟು ನಾವು ಮಾಡಿಬಿಡ್ತೀವಿ ಓಕೆನಾ. ನೆಕ್ಸ್ಟು ಸೇಮ್ ಇದನ್ನೇ ಬಂದುಬಿಟ್ಟು ಕಂಟಿನ್ಯೂಸ್ಲಿ ಈ ತಪ್ಪನ್ನ ಮಾಡ್ತಾ ಇರೋದು ಓಕೆನಾ. ಆಡಿಯನ್ಸ್ ಡಿಮ್ಯಾಂಡಲ್ಲಿ ಮಾಡಲ್ಲ ಆ್ಯಂಡ್ ಆಡಿಯನ್ಸ್ ಕಮೆಂಟ್ನೂ ಮಾಡಿರ್ತಾರೆ ನಿಮಗೆ ಈ ಟಾಪಿಕಲ್ಲಿ ನಮಗೆ ವೀಡಿಯೋ ಮಾಡಿ ಇಲ್ಲ ನಮ್ಮದು ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ. ಸೊ ನಾವು ಅದ್ರ ಬಗ್ಗೆ ನಾವು ವೀಡಿಯೋ ಮಾಡದೇ ಇರೋದು. ಸೊ ನಮಗೆ ಇಷ್ಟ ಬಂದಿದ್ದು ವೀಡಿಯೋ ನಾವು ಮಾಡೋದು. ಸೊ ಮೇಯ್ನಾಗಿ ತಪ್ಪು ಮಾಡೋದು ನೀವು ರ್ಯಾಂಡಮ್ ವೀಡಿಯೋ ಹಾಕೋದು. ಸೊ ನಿಮ್ಮ ಮನಸ್ಸಿಂದ ನೀವೇ ವೀಡಿಯೋ ಬಂದುಬಿಟ್ಟು ಯೋಚನೆ ಮಾಡಿ ಹಾಕಬೇಡಿ. ಸೊ YT ಸ್ಟುಡಿಯೋದಲ್ಲಿ ನಿಮ್ಗೆ ಆಪ್ಷನ್ ಇದೆ ಇಲ್ಲ ನೀವು ಹೋಗ್ಬಿಟ್ಟು ಅದನ್ನು ಸರ್ಚ್ ಮಾಡಿ ನೋಡಿ ಎಷ್ಟು ಆಡಿಯನ್ಸ್ ಡಿಮ್ಯಾಂಡ್ ಇದೆ ಏನು ಎತ್ತ. ನಾನು ತುಂಬ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೇನೆ ನಿಮಗೆ ಯಾವ ಥರ ಸರ್ಚ್ ಮಾಡೋದು ನೋಡೋದು ಆಡಿಯನ್ಸ್ ಡಿಮ್ಯಾಂಡ್ ಯಾವ ಥರ ನಾವು ನೋಡೋದು ಅದ್ರದ್ದು ಸರ್ಚ್ ವಾಲ್ಯೂಮ್ ಎಷ್ಟಿದೆ ಇದನ್ನೆಲ್ಲ ನೀವು ಕಲ್ತ್ಕೊಂಡು ನೋಡಿಬಿಟ್ಟು ಅದ್ರ ಟಾಪಿಕ್ ಬಗ್ಗೆ ಆಮೇಲೆ ವೀಡಿಯೋನ ಮಾಡಿ ಓಕೆನಾ. ಸೊ ಇದು ನೀವು ಏನಾದರೂ ಮಾಡಿದರೆ ಓಕೆನಾ ಆಡಿಯನ್ಸ್ ಪರ್ಪಸಲ್ಲಿ ನಾವೇನಾದರೂ ವೀಡಿಯೋ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಏನು ಮಾಡುತ್ತೆ ಆ ವೀಡಿಯೋನ ಮುಂದಕ್ಕೆ ಪುಷ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ ಈಗ ಚಪಾತಿ ಹೆಂಗೆ ಮಾಡೋದಂತ ನೀವು ವೀಡಿಯೋನ ಮಾಡಿ ಹಾಕ್ತೀರಾ ಬಟ್ ಅದು ನಿಮ್ಮ ಆಡಿಯನ್ಸ್ಗೆ ಇಷ್ಟನೇ ಇರಲ್ಲ ಓಕೆನಾ. ಅವ್ರೇನು ಮಾಡ್ತಾರೆ ಆ ವೀಡಿಯೋನ ಓಪನ್ ಮಾಡಿ ನೋಡಲ್ಲ ಇಲ್ಲ ಬೈ ಚಾನ್ಸ್ ಓಪನ್ ಮಾಡಿದ್ರು ಸ್ಕಿಪ್ ಮಾಡಿಬಿಡ್ತಾರೆ. ಸೊ ಆಗೇನಾಗುತ್ತೆ ಯೂಟ್ಯೂಬ್ಗೆ ಒಂದು ಕಡೆ ಬ್ಯಾಡ್ ಸಿಗ್ನಲ್ ಹೋಗುತ್ತೆ. ಬ್ಯಾಡ್ ಸಿಗ್ನಲ್ ಹೋದಾಗ ಏನಾಗುತ್ತೆ ಆ ವಿಡಿಯೋ ಜಾಸ್ತಿ ಓಡ್ತಾ ಇಲ್ಲ ಅಂದಾಗ ಆ ವಿಡಿಯೋನ ಬಂದುಬಿಟ್ಟು ಮುಂದಕ್ಕೆ ಯೂಟ್ಯೂಬ್ ಏನು ಮಾಡುತ್ತೆ ಪುಷ್ ಮಾಡಲ್ಲ. ಸೊ ಆದಷ್ಟು ಬಂದುಬಿಟ್ಟು ನೀವು ಏನು ಮಾಡಬೇಕು ನಿಮ್ಮ ಮೈಂಡಿಂದ ನಿಮ್ಮ ಇಷ್ಟ ಬಂದಂಗೆ ನೀವು ವಿಡಿಯೋ ಹಾಕ್ಬಿಡಿ. ನಿಮಗೆ ಇಷ್ಟ ಬಂದಂಗೆ ವಿಡಿಯೋ ನೀವು ಹಾಕೋದಾದರೆ ಆ ವಿಡಿಯೋನ ನೀವೇ ನೋಡಬೇಕು ಆಡಿಯನ್ಸ್ ನೋಡಲ್ಲ. ಸೊ ಈ ತಪ್ಪನ್ನ ಮಾಡೋದು ಫಸ್ಟು ನೀವು ನಿಲ್ಲಿಸಬೇಕು. ಸೊ ಮೊದಲನೇ ತಪ್ಪು ಹೊಸ ಯೂಟ್ಯೂಬರ್ಸು ಮಾಡೋದು ನಿಮ್ಮ ಮೈಂಡಿಂದ ನೀವೇ ಯೋಚನೆ ಮಾಡಿ ಹಾಕೋದು. ಸೊ ನೀವು ಹೊಸ ಯೂಟ್ಯೂಬರ್ಸ್ ಆಗಲಿ ನಿಮ್ದು
ಎಷ್ಟೇ ಸಬ್ಸ್ಕ್ರೈಬರ್ಸ್ ಇರಲಿ, ಫಸ್ಟ್ ಆಡಿಯನ್ಸ್ ಡಿಮ್ಯಾಂಡ್ನ ನೋಡಿ. ನಿಮ್ಮದು 10 ಸಬ್ಸ್ಕ್ರೈಬರ್ಸ್ ಇರಲಿ, ಅವ್ರು ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತಾರೆ. ಓಕೆನಾ, ನಿಮಗೆಲ್ಲನೂ ಬಂದುಬಿಟ್ಟು ನಿಮಗೆ YT ಸ್ಟುಡಿಯೋದಲ್ಲಿ ಶೋ ಆಗಿಬಿಡುತ್ತೆ, ಯಾವ ಥರ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಾರೆ, ಏನು ಎತ್ತ ಅಂತ ನೀವೆಲ್ಲನೂ ಚೆಕ್ಔಟ್ ಮಾಡಿಬಿಟ್ಟು ಆಮೇಲೆ ವೀಡಿಯೋನ ಮಾಡಿ. ಓಕೆನಾ, ನಿಮ್ಮ ಇಷ್ಟದಂತೆ ರ್ಯಾಂಡಮ್ ವೀಡಿಯೋಸ್ಗಳನ್ನ ಮಾಡಿ ಹಾಕಬೇಡಿ. ಓಕೆನಾ, ಇದು ಬಂದುಬಿಟ್ಟು ಮಾಡೋದು ಮೊದಲನೇ ತಪ್ಪು ಹೊಸ ಯೂಟ್ಯೂಬರ್ಸು. ಸೊ ನಾವು ಎರಡನೇ ತಪ್ಪಾಗೆ ಮಾತಾಡೋದಾದರೆ ವೀಕ್ ಟೈಟಲ್ಲು ಮತ್ತು ಹುಕ್ಕು ಆ್ಯಂಡ್ ಎಡಿಟಿಂಗು. ಓಕೆನಾ, ಇದು ಬಂದುಬಿಟ್ಟು 90% ಯೂಟ್ಯೂಬರ್ಸ್ ಮಾಡೇ ಮಾಡ್ತೀರಾ. ಓಕೆನಾ, ಏನಕ್ಕೆ ಮಾಡ್ತೀರಾ ಅಂದರೆ ಡೈಲಿ ಒಂದು ವೀಡಿಯೋ ಹಾಕೋ ಇದರಲ್ಲಿ. ಓಕೆನಾ, ಇವತ್ತು ನಾನು ಡೈಲಿ ವೀಡಿಯೋ ಹಾಕ್ತಾ ಇದ್ದೀನಿ ಅಂದರೆ ಡೈಲಿ ವೀಡಿಯೋ ಹಾಕಲೇ ಬಿಡಬೇಕು ಅನ್ನೋ ಇದರಲ್ಲಿ ಏನು ಮಾಡ್ತೀರಾ, ನೀವು ಈ ತಪ್ಪನ್ನ ಮಾಡ್ತೀರಾ. ಓಕೆನಾ, ವೀಕ್ ಟೈಟಲ್ಲು ಮತ್ತು ಹುಕ್ನ ಕ್ರಿಯೇಟ್ ಮಾಡಲ್ಲ, ಅದ್ರ ಜೊತೆಗೆ ನಿಮ್ಮ ಎಡಿಟಿಂಗ್ನು ಕೂಡ ಏನಾಗುತ್ತೆ, ಸ್ಲೋ ಆಗುತ್ತೆ. ಸೊ ಇದು ಬಂದುಬಿಟ್ಟು ಯೂಟ್ಯೂಬ್ ನಿಮಗೆ ಹೇಳಿಲ್ಲ ಡೈಲಿ ವೀಡಿಯೋ ಹಾಕಲೇಬೇಕಂತ. ನಾವೇನಕ್ಕೆ ಡೈಲಿ ವೀಡಿಯೋ ಹಾಕಬೇಕು ನೀವು ಅಂತ ಹೇಳ್ತೀವಂದರೆ, ಒಂದು ಪ್ಯಾಟ್ರನ್ ಇದೆ ಯೂಟ್ಯೂಬ್ದು. ಓಕೆನಾ, ಈಗ ನೀವು ಡೈಲಿ ವೀಡಿಯೋ ಹಾಕೋಕ್ಕೆ ಇದು ಮಾಡಿದ್ದೀರಾ ಅಂದರೆ, ಡಿಸೈಡ್ ಮಾಡಿದ್ದೀರಾ ಅಂದರೆ, ನೀವು ಎಡಿಟಿಂಗಲ್ಲಿ ಎಲ್ಲದರಲ್ಲೂ ತುಂಬ ಪರ್ಫೆಕ್ಟು ಎಕ್ಸ್ಪರ್ಟ್ ಆಗಿದ್ದೀರಾ ಅಂದರೆ ನೀವು ಡೈಲಿ ವೀಡಿಯೋ ಹಾಕ್ಬೋದು. ನಿಮ್ಮಲ್ಲಿ ಆ ಟೈಮ್ ಇದೆ, ನೀವು ಡೈಲಿ ವೀಡಿಯೋ ಮಾಡಿ ಹಾಕ್ಬೋದು, ಅಷ್ಟೇ ಕ್ವಾಲಿಟಿ ನಾನು ಕೊಡ್ತೀನಿ, ಅಷ್ಟೇ ಚೆನ್ನಾಗಿ ನಾನು ವೀಡಿಯೋ ಮಾಡ್ತೀನಿ ಅಂದರೆ ನೀವು ಡೈಲಿ ವೀಡಿಯೋ ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅದು ಒಳ್ಳೆ ವಿಷಯನೇ ಆ್ಯಂಡ್ ಒಳ್ಳೆ ಥಿಂಗೆ, ನೀವು ಡೈಲಿ ವೀಡಿಯೋ ಹಾಕ್ಬೋದು, ಏನು ತೊಂದರೆ ಇಲ್ಲ. ಬಟ್ ನಿಮಗೆ ಹಾಕೋಕ್ಕಾಗ್ತಾ ಇಲ್ಲ ಡೈಲಿ ವೀಡಿಯೋ, ಬಟ್ ಆದ್ರೂ ನೀವು ಹೆಂಗೋ ಉಲ್ಟಾ ಪಲ್ಟಾ ಮಾಡಿಬಿಟ್ಟು ಏನೋ ಒಂದು ಮಾಡಿಬಿಟ್ಟು ವೀಡಿಯೋ ಹಾಕ್ತಿದ್ದೀರಾ ಅಂದರೆ ಡೈಲಿ, ಸೊ ಆಗೇನಾಗುತ್ತೆ, ನಿಮ್ಮದು ವೀಕ್ ಆಗುತ್ತೆ, ಟೈಟಲು ವೀಕ್ ಆಗುತ್ತೆ, ನಿಮ್ಮ ಹುಕ್ ಕ್ರಿಯೇಟ್ ಆಗಲ್ಲ ಅಲ್ಲಿ, ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಎಡಿಟಿಂಗ್ ಕೂಡ ಸ್ಲೋ ಆಗುತ್ತೆ. ಸೊ ಆದಷ್ಟು ಬಂದುಬಿಟ್ಟು ನೀವು ಡೈಲಿ ವೀಡಿಯೋ ಮಾಡ್ತಿದ್ದೀರಾ ಅಂದರೆ, ಸೊ ಇದನ್ನೆಲ್ಲ ಫಸ್ಟು ನಾನು ಹೇಳಿದ್ನಲ್ಲ ನಿಮಗೆ, ಎಲ್ಲ ಕರೆಕ್ಟ್ ಮಾಡ್ಕೊಂಡು ನೀವು ಡೈಲಿ ವೀಡಿಯೋ ಹಾಕ್ತಿದ್ದೀರಾ ಅಂದರೆ ಓಕೆ ನೀವು ಹಾಕಿ. ಬಟ್ ಇಲ್ಲಿ ಡೈಲಿ ವೀಡಿಯೋ ಹಾಕಿ ಅಂತ ನಿಮಗೆ ಯೂಟ್ಯೂಬ್ ಹೇಳಿಲ್ಲ. ನೀವು ವೀಡಿಯೋ ಹಾಕ್ತಿದ್ದೀರಾ ಅಂದರೆ ಅದು ಕ್ವಾಲಿಟಿ ಕೊಡಿ, ಒಂದೇ ಪ್ಯಾಟ್ರನಲ್ಲಿ ವೀಡಿಯೋ ಹಾಕಿ. ಹಂಗಲ್ಲ ನೀವೀಗ ಒಂದು ದಿವಸ ವೀಡಿಯೋ ಮಾಡಿದರೆ 10 ದಿನ ಗ್ಯಾಪ್ ಕೊಟ್ಬಿಡಿ ಅಂತ ಆ ಥರ ಯೂಟ್ಯೂಬಿಗೆ ಹೇಳಿಲ್ಲ ನಿಮಗೆ. ಒಂದೇ ಪ್ಯಾಟ್ರನ್ ಅಂದರೆ ಈಗ ಲೈಕ್ ಒಂದಿನ ಬಿಟ್ಟು ಒಂದಿನ ವೀಡಿಯೋ ಹಾಕ್ತಿದ್ರೆ ಒಂದಿನ ಬಿಟ್ಟು ಒಂದಿನ ನಿಮ್ಮ ವೀಡಿಯೋ ಬರಬೇಕು ಆ ಥರ. ಇಲ್ಲ ನೀವು ಒಂದು ವಾರಕ್ಕೊಂದ್ಸಲ ವೀಡಿಯೋ ಹಾಕ್ತಿದ್ದೀರಾ ಅಂದರೆ ವಾರಕ್ಕೊಂದ್ಸಲ ವೀಡಿಯೋ ಹಾಕಬೇಕು. ಇಲ್ಲ ಡೈಲಿ ವೀಡಿಯೋ ಹಾಕ್ತಿದ್ದೀರಾ ಅಂದರೆ ಡೈಲಿ ವೀಡಿಯೋ ಹಾಕಬೇಕು. ಇದು ಬಂದುಬಿಟ್ಟು ಪ್ಯಾಟ್ರನ್ ಅಂತ ಹೇಳೋದು. ಬಟ್ ಕೆಲವೊಬ್ರು ಏನು ಮಾಡ್ತಾರೆ, ಒಂದು 3 ದಿನ ವೀಡಿಯೋನ ಹಾಕ್ತಾರೆ, ಅದಾದಮೇಲೆ ಒಂದು ವಾರ ಗ್ಯಾಪ್ ಕೊಡ್ತಾರೆ, ಮತ್ತೆ ವೀಡಿಯೋ ಹಾಕ್ತಾರೆ. ಇಲ್ಲ ಒಂದು ದಿನ ವೀಡಿಯೋ ಹಾಕ್ತಾರೆ, ಮತ್ತೆ ನೆಕ್ಸ್ಟ್ ಡೇ ವೀಡಿಯೋ ಹಾಕ್ತಾರೆ, ಮತ್ತೆ ಒಂದು ವಾರ ಗ್ಯಾಪು, ಇಲ್ಲ 3 ದಿನ 2 ದಿನ ಈ ಥರ ಗ್ಯಾಪ್ ಕೊಡ್ತಾರೆ. ಬಟ್ ನಿಮಗೆ ಬಂದುಬಿಟ್ಟು ಈ ಥರ ಗ್ಯಾಪ್ ಕೊಡೋ ಹಾಗಿಲ್ಲ. ಒಂದು ಪ್ಯಾಟ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 2 ಡೇಸ್ಗೊಂದ್ಸಲ ಮಾಡ್ತಾಯಿದ್ರೆ 2 ಡೇಸ್ಗೊಂದ್ಸಲ ಮಾಡಿ, 3 ಡೇಸ್ಗೊಂದ್ಸಲ ಮಾಡ್ತಿದ್ರೆ 3 ಡೇಸ್ಗೊಂದ್ಸಲ ಮಾಡಿ, ವೀಕ್ಲಿ ಒನ್ಸ್ ಮಾಡ್ತಿದ್ರೆ ವೀಕ್ಲಿ ಒನ್ಸ್ ಮಾಡಿ, ಡೈಲಿ ಮಾಡ್ತಿದ್ರೆ ಡೈಲಿ ಮಾಡಿ. ಈ ಪ್ಯಾಟ್ರನ್ ಬಂದುಬಿಟ್ಟು ನೀವು ಫಾಲೋ ಅಪ್ ಮಾಡಬೇಕು. ಈ ಪ್ಯಾಟ್ರನ್ ನೀವು ಫಾಲೋ ಅಪ್ ಮಾಡಿಲ್ಲ ಅಂದರೆ ನಿಮ್ಮ ಚಾನೆಲ್ ಡೆಡ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಯೂಟ್ಯೂಬ್ ಬಂದುಬಿಟ್ಟು ನಿಮ್ಮ ಚಾನೆಲ್ನ ಪುಷ್ ಮಾಡಲ್ಲ. ಪುಷ್ ಅಂದರೆ ಲೈಕ್ ಇಂಪ್ರೆಷನ್ಸ್ ಜಾಸ್ತಿ ಕಳಿಸಲ್ಲ, ನಿಮಗೆ ಡೌನೇ ನೋಡೋಕ್ಕೆ ಸಿಗುತ್ತೆ ನೀವು ಈ ಥರ ಕೆಲಸ ಮಾಡಿದರೆ. ಓಕೆನಾ, ಸೊ ನಾನು ಹೇಳಿದ್ನೆಲ್ಲ ಸ್ಟಾರ್ಟಿಂಗಲ್ಲಿ ಟೈಟಲ್ಲು ಮತ್ತು ಹುಕ್ಕು ಇದನ್ನೆಲ್ಲ ಕ್ರಿಯೇಟ್ ಮಾಡದೇ ಇರೋದು. ಸ್ಟಾರ್ಟಿಂಗಲ್ಲಿ ನೀವು ಹುಕ್ ಕ್ರಿಯೇಟ್ ಮಾಡಲ್ಲ. ಹುಕ್ ಅಂದರೆ ಲೈಕ್ ಹೇಳ್ತೀವಲ್ಲ, ಲೈಕ್ ತುಂಬ ಜನ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ಅವ್ರದ್ದು ಇಂಟ್ರೋ ವೀಡಿಯೋ ಹಾಕ್ಬಿಡ್ತಾರೆ. ಅದಾದಮೇಲೆ ಸ್ಟಾರ್ಟಿಂಗಲ್ಲಿ ಅವ್ರು ಹೇಳ್ತಾರೆ, ಗಾಯ್ಸ್ ನಾನು ಇಲ್ಲಿರೋದು ಅಲ್ಲಿರೋದು, ನನ್ನ ಹೆಸರು ಇದು ಅದು, ಇವತ್ತಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ಹೇಳ್ತೀನಿ ಅಂತ ಡೈರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಬರಲ್ಲ. ತುಂಬ ಜನ ಬಂದುಬಿಟ್ಟು ಈ ಥರ ನೀವು ಏನಾದರೂ ಇಂಟ್ರೊಡಕ್ಷನ್ ನೀವು ಮಾಡ್ತಾ ಹೋಗ್ತಾ ಇದ್ರೆ ವೀಡಿಯೋದಲ್ಲಿ ಆಡಿಯನ್ಸ್ ಬೋರ್ ಆಗಿಬಿಡ್ತಾರೆ. ನಿಮ್ಗೆ ಏನು ಮಾಡಬೇಕು, ಸ್ಟಾರ್ಟಿಂಗಲ್ಲೇ ಒಂದು ಹುಕ್ ಕ್ರಿಯೇಟ್ ಮಾಡಿಬಿಡ್ಬೇಕು, ಆಡಿಯನ್ಸ್ ನಿಮ್ಮ ವೀಡಿಯೋನ ನೋಡೋ ಥರ. ಓಕೆನಾ, ನೀವು ಇಂಟ್ರೊಡಕ್ಷನ್ ವೀಡಿಯೋ ಏನಾದರೂ ಮಾಡ್ತಾಯಿದ್ರೆ ಆಡಿಯನ್ಸ್ ನಿಲ್ತಾರ ಬೋರ್ ಆಗಿಬಿಡ್ತಾರೆ. ಈ ಟೈಮ್ ಫಸ್ಟ್ ಅಂದರೆ 2019 ಅಲ್ಲೆಲ್ಲ ಆಗ್ತಾಯಿತ್ತು. ಬಟ್ ಈಗ ಅದು ಓಡಲ್ಲ, ಆಡಿಯನ್ಸ್ಗೆ ಬಂದುಬಿಟ್ಟು ಟೈಮ್ ಇಲ್ಲ ಈಗಿಂದ ಜನ್ರೇಷನಲ್ಲಿ. ಓಕೆನಾ, ಅದಕ್ಕೆ ಹೇಳ್ತಾ ಇರೋದು ಹುಕ್ ಕ್ರಿಯೇಟ್ ಮಾಡಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ, ವಿಡಿಯೋ ಏನಿದೆ ಡೈರೆಕ್ಟ್ ಟಾಪಿಕ್ ಬನ್ನಿ. ಓಕೆನಾ, ಸ್ಟಾರ್ಟಿಂಗಲ್ಲೇ ನೀವು ಇಂಟ್ರೊಡಕ್ಷನು ಅದು ಇದು ಅಂತ ಹೇಳಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳಕ್ಕೆ ಹೋಗಬೇಡಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ಆಡಿಯನ್ಸೇ ಲೈಕ್ ಮಾಡ್ತಾರೆ, ಆಡಿಯನ್ಸೇ ಕಮೆಂಟ್ ಮಾಡ್ತಾರೆ, ಆಡಿಯನ್ಸೇ ಶೇರ್ ಮಾಡ್ತಾರೆ. ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ. ಸೊ ಇದು ಹುಕ್ಕು. ಅದಾದಮೇಲೆ ಸ್ಲೋ ಎಡಿಟಿಂಗ್. ಓಕೆನಾ, ತುಂಬ ಜನ ಬಂದುಬಿಟ್ಟು ಡೈಲಿ ವೀಡಿಯೋ ಹಾಕೋ ಇದರಲ್ಲಿ ಎಡಿಟಿಂಗ್ ಸ್ಕಿಲ್ ಬಂದುಬಿಟ್ಟು ಇದು ಮಾಡಲ್ಲ. ಓಕೆನಾ, ಡೈಲಿ ನೀವು ಪರವಾಗಿಲ್ಲ ವೀಡಿಯೋ ಹಾಕಿ, ಬಟ್ ಡೇ ಬೈ ಡೇ ಹಂಗೆ ನಿಮ್ಮ ಸ್ಕಿಲ್ಸ್ನೂ ಅಷ್ಟೇ ಡೆವಲಪ್ಮೆಂಟ್
ಆಗಬೇಕು. ಓಕೆನಾ, ನಿಮ್ಮ ವಿಡಿಯೋ ಎಡಿಟಿಂಗ್ ಏನಾದರೂ ಮಾಡ್ತಾ ಇದ್ದರೆ ಅದು ಸ್ಕಿಲ್ನ ನೀವು ಡೇ ಬೈ ಡೇ ಏನು ಮಾಡಬೇಕು, ನಿಮ್ಮದು ಡೆವಲಪ್ ಮಾಡಿಕೊಂಡು ನೆಕ್ಸ್ಟ್ ಸಲ ಬಂದುಬಿಟ್ಟು ಅದು ಚೇಂಜಸ್ ಇರಬೇಕು ನಿಮ್ಮದು. ಅದೇ ಥರ ನೀವು ಬೋರಿಂಗ್ ಥರ ಏನಾದರೂ ಮಾಡ್ತಾ ಇದ್ದರೆ ಆಡಿಯನ್ಸ್ಗೂ ಬೋರ್ ಆಗಿಬಿಡುತ್ತೆ. ಓಕೆನಾ, ಅದಾದಮೇಲೆ ಟೈಟಲ್ಲು. ತುಂಬ ಜನ ಬಂದುಬಿಟ್ಟು ಡೈಲಿ ವೀಡಿಯೋ ಹಾಕೋ ಇದರಲ್ಲಿ ಟೈಟಲ್ನೂ ಕೂಡ ಯೋಚನೆ ಮಾಡೋಕ್ಕೆ ಅವ್ರಿಗೆ ಟೈಮ್ ಇರಲ್ಲ. ಟೈಟಲ್ಲು ಕೂಡ ಬಂದುಬಿಟ್ಟು ವೀಕ್ ಮಾಡಿಬಿಡ್ತಾರೆ. ಆ್ಯಂಡ್ ಈಗ ಯೂಟ್ಯೂಬಲ್ಲಿ ನಾವೇನಾದರೂ ಹೋಮಲ್ಲಿ ಇದ್ದರೆ ಥಂಬ್ನೇಲು ಶೋ ಆಗೋಲ್ಲ, ಡೈರೆಕ್ಟು ವಿಡಿಯೋ ಓಡ್ತಾ ಇರುತ್ತೆ. ಬಟ್ ಅಲ್ಲಿ ಶೋ ಆಗೋದೇನು, ನಿಮ್ಮದು ಮೇಯ್ನ್ ಬಂದುಬಿಟ್ಟು ಟೈಟಲ್ ಶೋ ಆಗೋದು ಕೆಳಗಡೆ. ಸೊ ಟೈಟಲ್ ಬಂದುಬಿಟ್ಟು ನೀವು ಥಿಂಕ್ ಮಾಡಿ, ಕರೆಕ್ಟಾಗಿ ಥಿಂಕ್ ಮಾಡಿ ಇಡಿ. ನಿಮಗೆ ಥಿಂಕ್ ಮಾಡೋಕ್ಕೆ ಟೈಮ್ ಇಲ್ವಾ, ನಿಮಗೆ ಗೊತ್ತಾಗ್ತಿಲ್ವಾ ಏನು ಟೈಟಲ್ ಇರಬೇಕು ಏನು ಎತ್ತ ಅಂತ, ನಿಮ್ಮದು ಏನು ಟಾಪಿಕ್ ಇದೆ ಅದು ChatGPT ಹತ್ರ ಹೇಳಿ, ನಿಮಗೆ ತುಂಬ ಟೈಟಲ್ಸ್ ಬಂದುಬಿಟ್ಟು ಸಜೆಸ್ಟ್ ಮಾಡಿಬಿಡುತ್ತೆ. ಬಟ್ ನೀವು ವೀಕ್ ಥಂಬ್ನೇಲ್ ಹಾಕೋಕ್ಕೆ ಹೋಗಬೇಡಿ. ಆದಷ್ಟು ಬಂದುಬಿಟ್ಟು ಟೈಟಲ್ ಮೇಲೆ ಫೋಕಸ್ ಮಾಡಿ. ಯಾಕಂದರೆ ಟೈಟಲ್ ಬಂದುಬಿಟ್ಟು ಮೇಯ್ನ್ ರೋಲು. ಟೈಟಲ್ಲು ಥಂಬ್ನೇಲು ಬಂದುಬಿಟ್ಟು ಮೇಯ್ನ್ ರೋಲು ನಿಮ್ಮ ವೀಡಿಯೋಗೆ ಮುಂದಕ್ಕೆ ಪುಷ್ ಮಾಡೋಕ್ಕೆ. ಸೊ ಆದಷ್ಟು ಬಂದುಬಿಟ್ಟು ಟೈಟಲ್ ಮೇಲೆ ಫೋಕಸ್ ಮಾಡಿ, ಯೋಚನೆ ಮಾಡಿಡಿ ಏನು ಟೈಟಲ್ ಇಡ್ತಿದ್ದೀರಾ ಏನು ಎತ್ತ ಅಂತ. ಬೈ ಚಾನ್ಸ್ ಗೊತ್ತಿಲ್ಲ ಅಂದರೆ ನಿಮಗೆ ChatGPTದು ಸಪೋರ್ಟ್ ತಗೊಳ್ಳಿ, ChatGPT ನಿಮಗೆ ಸಜೆಸ್ಟ್ ಮಾಡಿಬಿಡುತ್ತೆ ನಿಮ್ಮದು ಟೈಟಲ್ಲು. ಓಕೆನಾ. ಆ್ಯಂಡ್ ಹಾಂ ಗೈಸ್, ಟೈಟಲ್ ನಿಮಗೆ ಇಷ್ಟ ಬಂದಂಗೆ ಹಾಕೋದು, ಟಾಪಿಕ್ ನನ್ನ ಟ್ರೆಂಡಿಂಗ್, ಎಡಿಟಿಂಗ್ ಸ್ಲೋ ಇರೋದು, ವ್ಯೂಸ್ ನಿಲ್ಲಲ್ಲ ನಿಮಗೆ, ರಿಟೆನ್ಷನ್ ಬಂದುಬಿಡುತ್ತೆ, ಕೆಳಗೆ ಬಿದ್ದೋಗ್ಬಿಡುತ್ತೆ, ವೀಡಿಯೋ ಬಂದುಬಿಟ್ಟು ಕೆಳಗೆ ಹೋಗಿಬಿಡುತ್ತೆ ನಿಮ್ಮದು ಜಾಸ್ತಿ. ಸೊ ಆದಷ್ಟು ಬಂದುಬಿಟ್ಟು ಟೈಟಲ್ಲು, ಹುಕ್ಕು, ಎಡಿಟಿಂಗ್ ಇವೆಲ್ಲ ಕರೆಕ್ಟಾಗಿ ಮಾಡಿ. ಇದಾಯಿತು 2ನೇ ಪಾಯಿಂಟು. ನ್ಯೂ ಯೂಟ್ಯೂಬರ್ಸ್ ಬಂದುಬಿಟ್ಟು ತಪ್ಪು ಮಾಡ್ತಾ ಇರ್ತೀರ, ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಗೈಸ್ ನಾವು 3ನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ಚಾನೆಲ್ದು ಐಡೆಂಟಿ ಕ್ಲಿಯರ್ ಮಾಡದೇ ಇರೋದು. ಇದು ಬಂದುಬಿಟ್ಟು ತುಂಬ ಜನ ಬಂದುಬಿಟ್ಟು ಈ ತಪ್ಪನ್ನ ಮಾಡ್ತಾ ಇರ್ತೀರ. ಓಕೆ, ನಾನು ತುಂಬ ಯೂಟ್ಯೂಬರ್ಸು ನಿಮಗೆ ಹೇಳಿರ್ಬೋದು ಮಿಕ್ಸ್ ಕಂಟೆಂಟ್ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ನಾನು ನಿಮಗೆ ಹೇಳ್ತೀನಿ ನೋಡಿ, ಮಿಕ್ಸ್ ಕಂಟೆಂಟ್ ಹಾಕೋಕ್ಕೆ ಹೋಗಬೇಡಿ. ಒಂದೇ ನೀಚಲ್ಲಿ ಕೆಲಸ ಮಾಡಿ. ನೀವು ಮಿಕ್ಸ್ ಕಂಟೆಂಟು ನೀವು ಬೇರೆ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಅಂತ ಅಂದರೆ ನೀವು ಹಾಕಿಬಿಟ್ಟು ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ಮಿಕ್ಸ್ ಕಂಟೆಂಟ್ ನೀವು ಹಾಕ್ಬಿಟ್ಟು ಟ್ರೈ ಮಾಡಿ ನೋಡಿ. ಸ್ವಲ್ಪ ದಿನ ನಿಮ್ಮದು ಚಾನಲ್ ಓಡುತ್ತೆ, ಬಟ್ ಮುಂದಕ್ಕೆ ಹೋಗ್ತಾ 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 ನಿಮ್ದು ಏನಾಗ್ಬಿಡುತ್ತೆ, ಡೆಡ್ ಆಗಿಬಿಡುತ್ತೆ. ಸೊ ನಾನು ಎಕ್ಸ್ಪೈರಿಮೆಂಟ್ ಮಾಡಿದ್ದೀನಿ ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ. ಇದಕ್ಕೋಸ್ಕರ ನಾನು ನಿಮಗೆ ಹೇಳಿದ್ದೀನಿ. ಆ್ಯಂಡ್ ತುಂಬ ಜನನೂ ಬಂದುಬಿಟ್ಟು ನನಗೆ ಹೇಳಿದಾರೂ ಕೂಡ, ನನ್ನ ಸಬ್ಸ್ಕ್ರೈಬರ್ಸೇ ನಂಗೆ ಹೇಳಿದ್ದಾರೆ ನಾನು ಮಿಕ್ಸ್ ಕಂಟೆಂಟ್ ಹಾಕ್ತಾಯಿದ್ದೆ, ಆ ಕಾರಣಕ್ಕೋಸ್ಕರ ನನ್ನ ಚಾನಲು ಗ್ರೋ ಆಗಿಲ್ಲ, ಈ ಥರ ಡೆಡ್ ಆಗಿಬಿಟ್ಟಿದೆ ಅಂತ. ಸೊ ಆದಷ್ಟು ಬಂದುಬಿಟ್ಟು ನೀವು ಮಿಕ್ಸ್ ಕಂಟೆಂಟ್ ಬಂದುಬಿಟ್ಟು ಹಾಕೋದು ನಿಲ್ಲಿಸ್ಬಿಡಿ. ಸ್ಟಾರ್ಟಿಂಗಲ್ಲಿ ನೀವು ಬೇಕಿದ್ರೆ ನಾನು ಹೇಳಿದ್ದೀನಲ್ಲ, ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ನೀವು ಮಿಕ್ಸ್ ಕಂಟೆಂಟ್ ಹಾಕಿ ನಿಮಗೆ ಏನು ಪ್ರಾಬ್ಲಮ್ ಇರಲ್ಲ. ಒಂದು 4-5 ವೀಡಿಯೋ ನೀವು ಹಾಕ್ತೀರಾ, ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಯಾವ ಥರ ಚಾನಲ್ ನಿಮ್ಮದು ಓಡುತ್ತೆ ಏನು ಇಲ್ಲ ಅಂತ. ಸ್ಟಾರ್ಟಿಂಗಲ್ಲಿ ನೀವು ಚಾನಲ್ ಸ್ಟಾರ್ಟ್ ಮಾಡ್ತಿರಲ್ಲ, ಆಗ ಬೇಕಿದ್ದರೆ ನೀವು ಮಿಕ್ಸ್ ಕಂಟೆಂಟ್ ಹಾಕಿಬಿಟ್ಟು ಎಕ್ಸ್ಪೈರಿಮೆಂಟ್ ಮಾಡ್ಬೋದು. ಬಟ್ ಲಾಂಗ್ ಟರ್ಮಲ್ಲಿ ನೀವೇನಾದರೂ ಮಿಕ್ಸ್ ಕಂಟೆಂಟ್ ಹಾಕ್ತಾ ಇದ್ದರೆ ಅದು ನಿಮ್ಮದೇ ಲಾಸ್ ಆಗುತ್ತೋ, ನೀವೇ ಮುಂದಕ್ಕೆ ಹೋಗಿ ಫೀಲ್ ಮಾಡ್ತೀರಾ. ಓಕೆನಾ. ಸೊ ಬೇರೆ ಯೂಟ್ಯೂಬರ್ ಹೇಳ್ತಿದ್ದಾರೆ ಮಿಕ್ಸ್ ಕಂಟೆಂಟ್ ಹಾಕಿದ್ರೆ ಏನಾಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ ಅಂದ್ಬಿಟ್ಟು. ಹಾಂ, ಕೇಳಿ, ಅವ್ರ ಮಾತು ಕೇಳಿ. ಮಿಕ್ಸ್ ಕಂಟೆಂಟ್ ಹಾಕ್ತಾನೆ ಹೋಗಿ, ಲಾಂಗ್ ಟರ್ಮ್ ಹಾಕ್ತಾ ಹೋಗಿ, ನಿಮ್ಗೇನು ತೊಂದರೆ ಆಗುತ್ತಾ ಆಗಲ್ವಾ ಅಂತ ನೋಡಿ. ಬಟ್ ಆದರೆ ಆಮೇಲೆ ಬರಬೇಡಿ ಅಳ್ಕೊಂಡು, ಅಕ್ಕ ಇದಾಯಿತು ಅದಾಯಿತು ಅಂದ್ಬಿಟ್ಟು. ಓಕೆನಾ. ಸೊ ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದೀನಿ, ಆದಷ್ಟು ಬಂದುಬಿಟ್ಟು ಮಿಕ್ಸ್ ಕಂಟೆಂಟ್ ಹಾಕಬೇಡಿ. ಓಕೆನಾ. ಅಲ್ಗೋರಿದಮ್ಗೆ ಬಂದುಬಿಟ್ಟು ಗೊತ್ತಾಗಲ್ಲ ನೀವು ಆ್ಯಕ್ಚುಲಿ ಯಾವ ಟಾಪಿಕಲ್ಲಿ ಕೆಲಸ ಮಾಡ್ತಿದ್ದೀರಾ, ನಿಮ್ಮದು ಬಂದುಬಿಟ್ಟು ಯಾವ ಆಡಿಯನ್ಸ್ ಹತ್ರ ನಾವು ಬಂದುಬಿಟ್ಟು ಇಂಪ್ರೆಷನ್ಸ್ ಕಳಿಸೋದು ಮುಂದಕ್ಕೆ ವೀಡಿಯೋ ಅಂತ ಗೊತ್ತಾಗಲ್ಲ. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಸ್ಟಾರ್ಟಿಂಗ್ ಬಂದುಬಿಟ್ಟು ನೀವು ವೀಡಿಯೋಸ್ ಮಾಡ್ತಾಯಿದ್ರೆ ಕೆಲವೊಬ್ಬರ ಹತ್ರ ಬಂದುಬಿಟ್ಟು ಯೂಟ್ಯೂಬ್ ಇಂಪ್ರೆಷನ್ ಕಳಿಸುತ್ತೆ. ಓಕೆನಾ. ಬಟ್ ನೀವು ಹಾಕೋ ಟಾಪಿಕೇ ಯೂಟ್ಯೂಬಿಗೆ ಗೊತ್ತಾಗಲ್ಲ, ಅಲ್ಗೋರಿದಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಅದು ಇಂಪ್ರೆಷನ್ ಎಲ್ಲಿಗಂತ ಕಳಿಸ್ಬಿಡುತ್ತೆ, ಅದು ಅಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ. ಓಕೆನಾ. ಸೊ ಆದಷ್ಟು ಬಂದುಬಿಟ್ಟು ನೀವು ಏನು ಮಿಕ್ಸ್ ಕಂಟೆಂಟ್ಗಳನ್ನ ಹಾಕಕ್ಕೆ ಹೋಗಬೇಡಿ. ಓಕೆನಾ ಗೈಸ್. ಒಬ್ಬರು ಬಂದುಬಿಟ್ಟು ಏನು ಮಾಡ್ತೀರಾ ಅಂದರೆ ಎಲ್ಲನೂ ಮಿಕ್ಸಪ್ ಮಾಡಿ ಇಟ್ಟಿರ್ತೀರ. ನಾನು ತುಂಬ ಚಾನಲ್ಸ್ ನೋಡಿದ್ದೀನಿ, ಕಾರ್ಟೂನ್ ವೀಡಿಯೋ, ವ್ಲಾಗ್ಸ್ ಮಾಡ್ತಾರೆ, ಮತ್ತು ಕುಕ್ಕಿಂಗ್ ಮಾಡ್ತಾರೆ, ಮತ್ತು ಎಲ್ಲಿಗಾದ್ರೂ ಟ್ರಾವೆಲ್ ಮಾಡ್ತಿದ್ದೀರಾ, ಸೊ ಅದನ್ನು ತೋರಿಸ್ತೀರಾ. ಎಲ್ಲನೂ ಬಂದುಬಿಟ್ಟು ಎಲ್ಲಾದರೂ ಇವೆಂಟ್ ಹೋಗ್ತಿದ್ದೀರಾ, ಅದನ್ನು ತೋರಿಸ್ತಿದ್ದೀರಾ, ಎಲ್ಲನೂ ಮಿಕ್ಸಪ್ ಮಾಡಿ ಇಟ್ಟಿರ್ತೀರ. ಸೊ ಈ ಥರ ಬಂದುಬಿಟ್ಟು ನೀವು ಮಾಡಬಾರ್ದು. ಶಿಸ್ತಾಗಿ ಒಂದು ನೀಚಲ್ಲಿ ಕೆಲಸ ಮಾಡಿ, ಒಂದು ಟಾಪಿಕಲ್ಲಿ ವರ್ಕ್ ಮಾಡಿ. ಓಕೆನಾ. ನೀವು ತುಂಬ ದೊಡ್ಡ ಯೂಟ್ಯೂಬರ್ಸ್ನ ನೀವು ಹೋಗ್ಬಿಟ್ಟು ನೋಡಿ, ಅವರೆಲ್ಲನೂ ಮಿಕ್ಸಪ್ ಮಾಡಿ ಇಟ್ಟಿರ್ತಾರಲ್ಲ, ಒಂದೇ ನೀಚಲ್ಲಿ ಅವ್ರು ಕೆಲಸ ಮಾಡ್ತಾರೆ, ಒಂದೇ ಇದ್ರಲ್ಲಿ ಕೆಲಸ ಮಾಡ್ತಾರೆ. ಈಗ ನಿಮಗೆ ಯಾವ ಯೂಟ್ಯೂಬರ್ ಬಂದುಬಿಟ್ಟು ಹೇಳ್ತಿದ್ದಾರಲ್ಲ, ಯಾವ ಯೂಟ್ಯೂಬರ್ ನಿಮಗೆ ಬಂದುಬಿಟ್ಟು ಹೇಳ್ತಾರಲ್ಲ, ಲೈಕ್ ಮಿಕ್ಸಪ್ ಮಾಡಿ ಏನಾಗಲ್ಲ, ಮಿಕ್ಸ್ ಕಂಟೆಂಟ್ ಹಾಕ್ಬೋದು, ಏನೂ ತೊಂದರೆ ಇಲ್ಲ ಅಂತ ಹೋಗ್ಬಿಟ್ಟು ಅವ್ರ ಚಾನಲ್ಲೇ ನೀವು ಚೆಕ್ ಮಾಡಿ ಅವ್ರೇನಾದರೂ ಮಿಕ್ಸಪ್ ಕಂಟೆಂಟ್ ಮಾಡಿದಾರಾ ಅಂತ. ಓಕೆನಾ. ಫಸ್ಟ್ ಅದನ್ನು ಚೆಕ್ ಮಾಡಿಬಿಟ್ಟು ಆಮೇಲೆ ನಿಮಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ, ನಾವು ಮಿಕ್ಸಪ್ ಮಾಡಬೇಕಾ ಇಲ್ಲ ಒಂದೇ ನೀಚಲ್ಲಿ ಕೆಲಸ ಮಾಡಬೇಕಾ ಅಂತ. ಓಕೆನಾ ಗೈಸ್. ಅದನ್ನು ಡಿಸೈಡ್ ಮಾಡಿಬಿಟ್ಟು ನೋಡಿ. ಮಿಕ್ಸಪ್ ಅಂತೂ ನೀವು ಮಾಡೋಕ್ಕೆ ಹೋಗಬೇಡಿ, ಇದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಮುಂದಕ್ಕೆ ಹೋಗಿ ಡೆಡ್ ಆಗೋ ಚಾನ್ಸಸ್ಸು ಇರುತ್ತೆ. ನಾನು ಹೇಳಿದ್ನಲ್ಲ, ಅಲ್ಗೋರಿದಮ್ಗೆ ಗೊತ್ತಾಗಲ್ಲ,
ಯಾವ ಆಡಿಯನ್ಸ್ ಹತ್ರ ನಿಮ್ಮ ಇಂಪ್ರೆಷನ್ಸ್ ಕಳಿಸ್ಬೇಕಂತ ನಿಮ್ಮ ವಿಡಿಯೋ ಅಲ್ಲೇ ಸ್ಟ್ರಕ್ ಆಗಿರುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡು ಡೌಟು ಕ್ವಶನ್ ಏನಾದರೂ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ. ಸೊ ಆಲ್ಮೋಸ್ಟ್ ನಾನು ಎಲ್ಲ ಪಾಯಿಂಟ್ಸ್ನ ನಾನು ಕವರ್ ಮಾಡಿದ್ದೀನಿ ಅನ್ಕೊತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.